ದಪ್ಪ ಆಗಬೇಕು ಅಂದರೂ ತಿನ್ನಬೇಕು, ಸಣ್ಣ ಆಗಬೇಕು ಅಂದರೂ ತಿನ್ನಬೇಕು. 1 ಮಂತಿಂದ ಟ್ರಾವೆಲಿಂಗಲ್ಲಿ ಅನ್ಹೆಲ್ದಿ ಫುಡ್ ತಿಂದು ತಿಂದು 1 ರೌಂಡ್ ದಪ್ಪ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಇವತ್ತಿಂದ ಸ್ಟ್ರಿಕ್ಟಾಗಿ ಹೆಲ್ದಿ ಫುಡ್ ತಿನ್ನೋಣ ಅಂತ ನಾವು ಬಂದಿರೋದು ಹೆಲ್ದಿ ಹಟ್ಗೆ. ತುಂಬ ದೊಡ್ಡ ರೆಸ್ಟೋರೆಂಟ್ ಏನಲ್ಲ, ಬಟ್ ಒಳ್ಳೆ ಆಂಬಿಯನ್ಸ್ ಇದೆ. ಕೆಳಗಡೆ ಮತ್ತು ಮೇಲ್ಗಡೆ 2 ಕಡೆನೂ ಸೀಟಿಂಗ್ ಮಾಡಿದ್ದಾರೆ. ಕೆಳಗಡೆ ಒಂದು 25 ಮೆಂಬರ್ಸ್ ಕೂತ್ಕೋಬೋದು, ಮೇಲ್ಗಡೆ ಒಂದು 30 to 35 ಮೆಂಬರ್ಸ್ ಕೂತ್ಕೋಬೋದು. ಸೊ ನಾವು ಮೇಲ್ಗಡೆ ಕೂತಿದ್ದೀವಿ. ಫಸ್ಟ್ ನಾವಿಲ್ಲಿ ಒಂದು ಹೆಲ್ದಿ ಡಿಟಾಕ್ಸ್ ಜ್ಯೂಸ್ ತೊಗೊಂಡಿದ್ವಿ. ಸೊ ಇದು ಯಾವ ಜ್ಯೂಸ್ ಅಂತ ಈಸಿಯಾಗಿ ನೀವೇ ಗೆಸ್ ಮಾಡ್ಬೋದು. ನೀವು ನನ್ನ ರಿಯಾಕ್ಷನ್ ಸಹ ನೋಡ್ಬೋದು. ನನಗೆ ಜ್ಯೂಸಸ್ ಅಷ್ಟು ಇಷ್ಟ ಆಗೋದಿಲ್ಲ. ನಾವು ನೆಕ್ಸ್ಟ್ ಇಲ್ಲಿ ತೊಗೊಂಡಿದ್ದು ಹೆಲ್ದಿ ರ್ಯಾಪ್. ಸೊ ಇದರಲ್ಲಿ ನಮ್ಗೆ ಏನೇನು ಬೇಕು ನಾವು ಚೂಸ್ ಮಾಡ್ಬೋದು. ಬೇಸ್ ಒಂದು ಚೂಸ್ ಮಾಡಬೇಕು, ಸಾಸಸ್ 3, ತಂದೂರಿ ಫಿಲ್ಲಿಂಗ್ 2, ಮತ್ತು ಏನು ಟಾಪಿಂಗ್ಸ್ ಬೇಕು 3, ಅದ್ರ ಜೊತೆಗೆ ಎಕ್ಸ್ಟ್ರಾ ಸಲಾಡ್ ಸಹ ನಾವಿಲ್ಲಿ ಚೂಸ್ ಮಾಡ್ಬೋದು. ಸೊ ಅದನ್ನೆಲ್ಲ ಸ್ಟಫ್ ಮಾಡಿ ನಮಗೆ ಸೂಪರ್ ಆಗಿರೋ ಹೆಲ್ದಿ ರ್ಯಾಪ್ ಕೊಡ್ತಾರೆ. ಸೊ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಪ್ರಿಪೇರ್ ಆಗಿ ಬಂದಾಯಿತು. ನಾವು ಬೀಟ್ರೂಟ್ ಬೇಸ್ನ ಚೂಸ್ ಮಾಡಿದ್ವಿ. ಸಕ್ಕದಾಗಿ ಕಾಣಿಸ್ತಾ ಇದೆ, ಮತ್ತು ಸಾಸನ್ನು ಸಹ ಎಷ್ಟು ಎಮ್ಮಿಯಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನಾವು ಚೂಸ್ ಮಾಡಿದ್ದು ವೆಜಿಟೇಬಲ್ ಸಲಾಡ್. ಸೂಪರ್ ಪ್ರೆಸೆಂಟೇಷನ್ ನೋಡಿದ ತಕ್ಷಣ ನನಗಂತೂ ಫಸ್ಟ್ ತಿನ್ನಬೇಕು ಅನಿಸ್ತು. ಎತ್ಕೊಂಡು ಗ್ರೀನ್ ಚಟ್ನಿ ಜೊತೆ ತಿಂತಾಯಿದ್ರೆ ಸಕ್ಕದಾಗಿತ್ತು ಟೇಸ್ಟು. ಚಟ್ನಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾನಂತೂ ಇದನ್ನು ತುಂಬ ಎಂಜಾಯ್ ಮಾಡಿದೆ. ನೆಕ್ಸ್ಟು ನಾವು ಆರ್ಡರ್ ಮಾಡಿದ್ದು ಹರಿಯಾಲಿ ಗೋಬಿ ಟಿಕ್ಕಾ. ನೋಡ್ತಾ ಇರ್ಬೋದು ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ, ಅಷ್ಟೇ ಎಮ್ಮಿಯಾಗಿತ್ತು. ಗೋಬಿ ಮಂಚೂರಿ ಎಷ್ಟು ಅನ್ಹೆಲ್ದಿನೋ ಅಷ್ಟೇ ಗೋಬಿ ಟಿಕ್ಕಾ ಹೆಲ್ದಿ. ಸೊ ಯಾರ್ಯಾರು ಮಂಚೂರಿ ಇಷ್ಟಪಡ್ತೀರಾ ಅವರೆಲ್ಲ ಈ ಆಪ್ಷನ್ನಿಗೆ ಶಿಫ್ಟ್ ಆದರೆ ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ನಾನು ಇದನ್ನು ಗ್ರೀನ್ ಚಟ್ನಿ ಮತ್ತು ರೆಡ್ ಚಟ್ನಿ ಜೊತೆ ಡಿಪ್ ಮಾಡಿಕೊಂಡು ಪ್ರತಿಯೊಂದು ಬೈಟ್ನೂ ಎಂಜಾಯ್ ಮಾಡ್ಕೊಂಡು ತಿಂದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಒಂದು ಸ್ವಲ್ಪ ಸ್ಪೈಸಿಯಾಗೂ ಇತ್ತು. ನೀವು ಬಂದಾಗ ಇದನ್ನು ಟ್ರೈ ಮಾಡ್ಬೋದು. ಬೆಸ್ಟ್ ಆಪ್ಷನ್, ಹೆಲ್ದಿ ಆಪ್ಷನ್ ಇದು. ಮತ್ತು ನೀವು ಇನ್ನೊಂದು ನೋಡ್ಬೋದು, ಇಲ್ಲಿ ಪ್ಲೇಟು, ಸ್ಪೂನು, ಬೌಲ್ಸ್ ಎಲ್ಲನೂ ಸ್ಟೀಲೇ ಯೂಸ್ ಮಾಡಿದ್ದಾರೆ. ಗ್ಲಾಸಿಂದ ಹಿಡ್ದು ಯಾವುದೇ ಒಂದು ವಸ್ತುನೂ ಪ್ಲಾಸ್ಟಿಕ್ದು ಯೂಸ್ ಮಾಡಿಲ್ಲ. ಇದನ್ನು ಅವರು ಹೆಲ್ತ್ ಕನ್ಸರ್ನಲ್ಲೇ ಇಟ್ಕೊಂಡು ಮಾಡಿದ್ದಾರೆ. ನನಗೆ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ನಾನು ಬರೀ ಫುಡ್ಡೇ ಅಲ್ಲ, ಚಟ್ನಿ ಕೂಡ ವೇಸ್ಟ್ ಮಾಡಲ್ಲ. ಗ್ರೀನ್ ಚಟ್ನಿ, ರೆಡ್ ಚಟ್ನಿ ನೋಡಿ ಎಷ್ಟು ನೀಟಾಗಿ ತಿಂದಾಕ್ಬಿಟ್ಟಿದ್ದೀನಿ. ನನಗೆ ಡಿಶ್ಗಿಂತನೂ ಜಾಸ್ತಿ ಈ ಗ್ರೀನ್ ಚಟ್ನಿ ಬೇಕಾದರೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿತಾ ಇರ್ತೀನಿ, ಅಷ್ಟೊಂದು ಇಷ್ಟ ಗ್ರೀನ್ ಚಟ್ನಿ ಅಂದರೆ. ಸೊ ಎಲ್ಲ ಪ್ಲೇಟು ಖಾಲಿ ಆಯಿತು. ಮತ್ತು ನಿಮಗೆ ಇನ್ನೊಂದು ಹೇಳಬೇಕು, 130 ರುಪೀಸಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಆಪ್ಷನು ಇದೆ, ಡಿನ್ನರ್ ಆಪ್ಷನು ಇದೆ. ಸೊ ಡೆಲಿವರಿ ಚಾರ್ಜಸ್ ಇಲ್ಲದೇ ನಿಮ್ಮ ಡೋರ್ ಸ್ಟೆಪ್ಗೆ ಇವರು ಇದನ್ನು ಡೆಲಿವರ್ ಸಹ ಮಾಡ್ತಾರೆ. ಆದಷ್ಟು ಬೇಗ ಇದು ಸ್ಟಾರ್ಟ್ ಆಗ್ತಾ ಇದೆ. ಫೈನಲಿ ಬಿಲ್ ಸಹ ತುಂಬಾ ರೀಸನಬಲ್ ಆಗಿತ್ತು. ಹೆಲ್ದಿ ರ್ಯಾಪ್ 170 ರುಪೀಸ್, ಗೋಬಿ ಟಿಕ್ಕಾ 165 ರುಪೀಸ್, ಮತ್ತು ABC ಜ್ಯೂಸ್ 70 ರುಪೀಸ್, 5% GST ಅದ್ರ ಮೇಲೆ. ಸೊ ಟೋಟಲ್ ಬಿಲ್ ಆಗಿದ್ದು 498 ರುಪೀಸ್. ಬಿಲ್ನ GPayಯಲ್ಲಿ ಪೇ ಮಾಡಿಬಿಟ್ಟು ಹೊಟ್ಟೆ ತುಂಬ ಹೆಲ್ದಿ ಫುಡ್ ತಿಂದು ಖುಷಿಯಾಗಿ ನಾವು ಮನೆ ಕಡೆಗೆ ಹೊರಟಿದ್ದೀವಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.